ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದೇ ಒಂದು ಸಲ ಸೋತು ಬಿಡುನಿ, ಒಂದೇ ಒಂದು ಸಲ ಸೋತು ಬಿಡನಿ. ಇವತ್ತಿನ ವಿಶೇಷ ಇದೇನೆ. ಅತಿ ಹೆಚ್ಚು ಕಾತುರದಿಂದ ಮತ್ತು ನಿರೀಕ್ಷೆಯಿಂದ ಕಾಯ್ತಾ ಇದ್ದಂಥ ಡೆವಿಲ್ ಚಿತ್ರದ 2ನೇ ಹಾಡು ಇವತ್ತು ರಿಲೀಸ್ ಆಗಿದೆ. ರೊಮ್ಯಾಂಟಿಕ್ ಅಂತ ಇದ್ದಂಗೆ ರೊಮ್ಯಾಂಟಿಕ್ ವಿತ್ ಮೆಲೋಡಿಸ್ ಟ್ರ್ಯಾಕ್ ರಿಲೀಸ್ ಆಗಿದೆ. ಹಾಡಿರೋರು ಬಂದು ಫೀಮೇಲ್ ಸಿಂಗರ್ ಬಂದ್ಬಿಟ್ಟು ಚಿನ್ಮಯ ಶ್ರೀಪಾದ ಅಂತ, ಮೇಲ್ ಬಂದು ಕಪಿಲನ್ ಅಂತ ಹೇಳ್ಬಿಟ್ಟು ಇಬ್ಬರು ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಹಾಡಿದ್ದಾರೆ. ನನಗೆ ಗೊತ್ತಿರೋಂಗೆ ನಾನು ಕೇಳ್ತಾಯಿರೋದು ಇದೇ ಫಸ್ಟ್ ಅನ್ಸುತ್ತೆ ಕನ್ನಡದಲ್ಲಿ ಆಡ್ತಾ ಇರೋದು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ಸಾಂಗ್ ಮಾತ್ರ ಸೂಪರಾಗಿ ಮೂಡ್ ಬಂದಿದೆ. ಬಾಸ್ ಲುಕ್ ಉಂಟು ಅಲ್ಟಿಮೇಟ್ ಆಗಿದೆ. ಒಂದೊಂದೂ ಡಿಫ್ರೆಂಟ್ ಶೇಡ್ಸಲ್ಲಿ ಕಾಣಿಸ್ತಾ ಇದ್ದಾರೆ. ಕಲರ್ಸ್ ಆಗಲಿ ಮತ್ತು ಲೊಕೇಶನ್ ಆಗಲಿ ಮತ್ತು ರಚನಾ ರೈ ಅವರು ಕೂಡ ತುಂಬ ಗಾರ್ಜಿಯಸ್ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನು ಈ ಸಾಂಗ್ ಮುಂದಿನ ಸಾಂಗ್ಗಳು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ಡೆವಿಲ್ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಅತಿ ಹೆಚ್ಚು ಡೆವಿಲ್ ಅಂತ ಒಂದು ಹೆಸರು ಇನ್ನೇ ಒಂದು ಫಿಲಮ್ ಲಾಂಚ್ ಆಗ್ತಾಯಿದೆ ಅಂದಾಗಿಂದನೂ ಏನೋ ಒಂದು ಹೊಸತನ, ಒಂದು ಪೋಸ್ಟರಿಂದ ಆಗಲಿ ಮತ್ತು ಬಾಸ್ ಲುಕ್ಸಲ್ಲಾಗಲಿ ಏನೇ ಆಗಲಿ ಎಲ್ಲರೂ ಎಲ್ಲಿ ಹೊಸತನ ಇರುತ್ತೋ ಅಲ್ಲಿ ಜಯ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕಂದರೆ ನೋಡ್ತಾರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ, ನಾವು ಅಲ್ಲಿ ನೋಡಿದ್ದೀವಿ ಇಲ್ಲಿ ನೋಡಿದ್ದೀವಿ. ಇಲ್ಲಿ ಹೊಸತನ ಇರೋದ್ರಿಂದ ಜನಕ್ಕೆ ನಿರೀಕ್ಷೆನೂ ಜಾಸ್ತಿ ಹೆಚ್ಚು ಮಾಡುತ್ತೆ. ಹೋಪ್ಫುಲಿ ಡಿಸೆಂಬರ್ 12 ರಿಲೀಸ್ ಆಗ್ತಾಯಿದೆ. ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಎಂಥ ಫುಲ್ ಹಬ್ಬ ಅಂತ ನನಗಂತೂ ಅನ್ನಿಸ್ತಾ ಇದೆ. ನೀವು ಈ ಸಾಂಗ್ ನೋಡಿ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಡೆವಿಲ್ ಅಂತ ಬರೆಯೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಅದಕ್ಕೆ ನಿಮ್ಮ ಕಮೆಂಟ್ಗಳಲ್ಲಿ ನಿರೀಕ್ಷೆಯಲ್ಲಿರ್ತೀನಿ. ಮತ್ತು ಇನ್ನೂ ಅತಿ ಹೆಚ್ಚು ಡೆವಿಲ್ ಬಗ್ಗೆ ಏನೇನು ಅಪ್ಡೇಟ್ಸ್ ಇರುತ್ತೋ ಇದೇ ಚಾನಲ್ನೇ ಮುಂದೆ ನಾನು ಕೊಡ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ಇವಾಗ ಡೆವಿಲ್ ಅಪ್ಡೇಟು ಸದ್ಯಕ್ಕೆ ಏನಾಗಿದೆ 2ನೇ ಸಾಂಗ್ ಅದ್ರ ಬಗ್ಗೆ ಕೊಟ್ಟಿದ್ದೀನಿ. ನಾನು ಡೆವಿಲ್ ಅಪ್ಡೇಟ್ ಬಿಟ್ಟು ನಾನು ಪರ್ಸ್ನಲ್ಲಾಗಿ ನಾನು ಕೆಲವೊಂದು ಬ್ಲಾಗ್ಸ್ನ ಮಾಡ್ತಾಯಿರ್ತೀನಿ. ಇನ್ನೂ ನನ್ನ ಚಾನಲ್ ನೀವು ಫ್ರೀ ಟೈಮಲ್ಲಿದ್ದಾಗ ನನ್ನ ಚಾನಲ್ನ ಹೋಗ್ಬಿಟ್ಟು ನನ್ನ ಬೇರೆ ಬೇರೆ ಬ್ಲಾಗ್ಸ್ನ ಮಾಡಿದ್ದೀನಿ. ಬೇರೆ ಬೇರೆ ಊರಿಗೆ ದೇವಸ್ಥಾನಗಳಿಗೆ ಹೋಗಿರೋದನ್ನ ಕೆಲವೊಂದು ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಬೇಕು ಅನ್ನೋದನ್ನ ನಾನು ಕೇಳ್ಕೊತೀನಿ ಮತ್ತು ಸಪೋರ್ಟ್ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ನನ್ನ ಚಾನಲ್ನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ. ಕಾಡಿನೊಳಗೆ ಕಾಡ್ಗಿಚ್ಚು ಹಚ್ಚಿ ಕಾಡಿದೆ.